Hello dear students, welcome to my channel. In this video session, I will explain the types of isomerism. ಈಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನಾವು ಯಾವ ತರ ಡಿಫರೆಂಟ್ ಟೈಪ್ಸ್ ಆಫ್ ಐಸೋಮೆರಿಸಮ್ಸ್ ಅನ್ನ ಸ್ಟಡಿ ಮಾಡಿದೀವೋ ಲೈಕ್ ಚೈನ್ ಐಸೋಮೆರಿಸಮ್, ಫಂಕ್ಷನಲ್ ಐಸೋಮೆರಿಸಮ್, ಪೊಸಿಷನ್ ಐಸೋಮೆರಿಸಮ್, ಮೆಟಾಮೆರಿಸಮ್ ಅಂಡ್ ಸೋ ಆನ್. ಸಿಮಿಲರ್ ಟು ದಟ್, even coordination compounds also exhibit isomerism. What is the isomerism? ನಮಗೆ ಗೊತ್ತಿದೆ isomerism ಅಂತಂದ್ರೆ the two compounds are having same molecular formula, same structural formula, but differ in the physical and chemical properties are called isomers, and the phenomenon is known as isomerism. Here in coordination compounds, isomerism is mainly classified into two types. Under that, first one is structural isomerism. Structural isomerism. And the second one is stereoisomerism. Stereoisomerism. Okay. Coordination compounds will exhibit two types of isomerism: structural isomerism and stereoisomerism. What is structural isomerism? Two coordination compounds are having same molecular formula but differ in the structural arrangement of ligands around the central metal atom. ಈ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ ಅಂದಿದ ತಕ್ಷಣ ಒಂದು ಕೋಆರ್ಡಿನೇಷನ್ ಎಂಟಿಟಿ ಇರುತ್ತೆ. ಕೋಆರ್ಡಿನೇಷನ್ ಎಂಟಿಟಿ ಕನ್ಸಿಸ್ಟ್ ಆಫ್ ಎ ಸೆಂಟ್ರಲ್ ಮೆಟಲ್ ಆಟಮ್ ಅಂಡ್ ದ ಸೆಂಟ್ರಲ್ ಮೆಟಲ್ ಆಟಮ್ ಈಸ್ ಸರೌಂಡೆಡ್ ಬೈ ಫಿಕ್ಸ್ಡ್ ನಂಬರ್ ಆಫ್ ಲಿಗ್ಯಾಂಡ್. ಆ ಲಿಗ್ಯಾಂಡ್ಸ್ ಸ್ಟ್ರಕ್ಚರ್ ಯಾವ ತರ ಅರೇಂಜ್ ಆಗಿದೆ ಅರೌಂಡ್ ದ ಸೆಂಟ್ರಲ್ ಮೆಟಲ್ ಆಟಮ್ ಅನ್ನೋದನ್ನ ನಾವು ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂತ ಕರಿತೀವಿ. ನೋಡಕ್ಕೆ ಎರಡೂ ಕೋಆರ್ಡಿನೇಷನ್ ಕಾಂಪೌಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಬಟ್ ಏನ್ ಡಿಫರೆನ್ಸ್ ಇರುತ್ತೆ ಅಂದ್ರೆ ಡಿಫರ್ ಇನ್ ದ ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ ಆಫ್ ಲಿಗ್ಯಾಂಡ್ಸ್ ಅರೌಂಡ್ ದ ಸೆಂಟ್ರಲ್ ಮೆಟಲ್ ಆಟಮ್. ಯಾವ ತರ ಅರೇಂಜ್ಮೆಂಟ್ ಡಿಫರ್ ಇರುತ್ತೆ ಅನ್ನೋದನ್ನ ನೆಕ್ಸ್ಟ್ ನೋಡೋಣ. This structural isomerism is mainly classified into four types. First one is linkage isomerism, and the second one is ionization isomerism, and the third one is coordination isomerism, and the last one is solvate isomerism ಅಂತಾನೂ ಕರಿಬಹುದು ಅಥವಾ ಹೈಡ್ರೇಟ್ ಐಸೋಮೆರಿಸಮ್ ಅಂತಾನೂ ಕೂಡ ಕರಿಬಹುದು. ಹೇಳ್ತೀನಿ ನಾನು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. The structural isomerism are again classified into four types: linkage, ionization, coordination and solvate isomerism. ಅರ್ಥ ಆಗಿರಬೇಕು ನಿಮಗೆ what is structural isomerism. Two coordination compounds are not only two or more coordination compounds are having same molecular formula but differ in the structural arrangement of ligands around the central metal atom. Central metal atom ಸುತ್ತು ಅರೇಂಜ್ ಆಗಿರ್ತಕ್ಕಂಥ ಲಿಗ್ಯಾಂಡ್ ಸ್ಟ್ರಕ್ಚರ್ ಡಿಫರ್ ಇರುತ್ತೆ, ಅದನ್ನ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂತ ಕರಿತೀವಿ. ದೇ ಆರ್ ಕ್ಲಾಸಿಫೈಡ್ ಇಂಟು ಫೋರ್ ಟೈಪ್ಸ್. ವಿಲ್ ಡಿಸ್ಕಸ್ ಲೇಟರ್. ಓಕೆ, ದೆನ್ ಕಮ್ ಟು ದ ಸ್ಟೀರಿಯೋ ಐಸೋಮೆರಿಸಮ್. ವಾಟ್ ಈಸ್ ಮೀನ್ ಬೈ ಸ್ಟೀರಿಯೋ ಐಸೋಮೆರಿಸಮ್ ಅಂದ್ರೆ ಟೂ ಆರ್ ಮೋರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆರ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ but differ in the spatial arrangement of the ligands around the central metal atom. ಆ ಒಂದು ಸ್ಪೇಷಿಯಲ್ ಅರೇಂಜ್ಮೆಂಟ್ ಯಾವ್ಯಾವ, ಈಗ ಫಾರ್ ಎಕ್ಸಾಂಪಲ್ ಒಂದು ಲಿಗ್ಯಾಂಡ್ ಇಲ್ಲಿದೆ ಅಂದ್ರೆ, ಈಗ ಅಮೋನಿಯಾ ಲಿಗ್ಯಾಂಡ್ ಒಂದು ಕಾಂಪೌಂಡ್ ಅಲ್ಲಿ ಇಲ್ಲಿದೆ ಅಂದ್ರೆ ಇನ್ನೊಂದು ನೆಕ್ಸ್ಟ್ ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ ಪೊಸಿಷನ್ ಏನಾಗಿರುತ್ತೆ ಇಲ್ಲಿಗೆ ಬಂದಿರುತ್ತೆ. ನಾನು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಸ್ಟೀರಿಯೋ ಐಸೋಮೆರಿಸಮ್ ಅಂದ್ರೆ the two or more coordination compounds are having same molecular formula but differ in the spatial arrangement of the ligand. ಆ ಒಂದು ಲಿಗ್ಯಾಂಡ್ಸ್ ಯಾವ ತರ ಸ್ಪೇಷಿಯಲ್ ಅರೇಂಜ್ಮೆಂಟ್ ಅಲ್ಲಿ ಇನ್ವಾಲ್ವ್ ಆಗಿದೆ, ಯಾವ ತರ ಅರೇಂಜ್ಮೆಂಟ್ ಆಗಿದೆ ಅರೌಂಡ್ ದ ಸೆಂಟ್ರಲ್ ಮೆಟಲ್ ಆಟಮ್ ಅನ್ನೋದನ್ನ ಸ್ಟಡಿ ಮಾಡೋದು ಈ ಒಂದು ಸ್ಟೀರಿಯೋ ಐಸೋಮೆರಿಸಮ್. These are again classified into two types. The first one is geometrical isomerism, and the next one is optical isomerism. For objective point of view, this isomerism is very important. ಸುಮಾರು ಕ್ವೆಶ್ಚನ್ಸ್ ಈ ಒಂದು ಐಸೋಮೆರಿಸಮ್ ಮೇಲೆ ಆಬ್ಜೆಕ್ಟಿವ್ ಸಿಇಟಿ ನೀಟ್ ಅಲ್ಲೆಲ್ಲ ಬಂದಿದೆ. ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ವಾಟ್ ಈಸ್ ಸ್ಟೀರಿಯೋ ಐಸೋಮೆರಿಸಮ್? ಟೂ ಆರ್ ಮೋರ್ ಕೋಆರ್ಡಿನೇಷನ್ ಕಾಂಪೌಂಡ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ. ನೋಡಕ್ಕೆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಬಟ್ ಏನ್ ಡಿಫರೆನ್ಸ್ ಇರುತ್ತೆ? ಬಟ್ ಡಿಫರ್ ಇನ್ ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಲಿಗ್ಯಾಂಡ್ಸ್ ಅರೌಂಡ್ ದ ಸೆಂಟ್ರಲ್ ಮೆಟಲ್ ಆಟಮ್. In this video session,
we will discuss only the structural isomerism. Next class ಅಲ್ಲಿ ನಾವು ಸ್ಟೀರಿಯೋ ಐಸೋಮೆರಿಸಮ್ ನ ಡಿಸ್ಕಸ್ ಮಾಡೋಣ. ಈಗ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಲ್ಲಿ ಇರತಕ್ಕಂತ ಡಿಫರೆಂಟ್ ಟೈಪ್ಸ್ ಅನ್ನು ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಅಂಡರ್ ದಟ್ ಫಸ್ಟ್ ಒನ್ ಈಸ್ ಲಿಂಕೇಜ್ ಐಸೋಮೆರಿಸಮ್. ನೇಮ್ ಅಲ್ಲೇ ಇದೆ linkage isomerism. First one is linkage isomerism. Linkage isomerism. Okay, what is mean by linkage isomerism? ಒಂದು ಕಂಡೀಷನ್ ಹೇಳಿಬಿಡ್ತೀನಿ, ನೆನಪಿಟ್ಕೊಳ್ಳಿ. In order to exhibit linkage isomerism, the coordination compound in which the central metal atom should contain at least one ambident ligand. Ambident ligand ಇರಲೇಬೇಕು. ಯಾವ ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ ಆಂಬಿಡೆಂಟ್ ಲಿಗ್ಯಾಂಡ್ ಇರುತ್ತೋ ದಟ್ ಕಾಂಪೌಂಡ್ ವಿಲ್ ಅಂಡರ್ಗೋ will exhibit linkage isomerism. ಏನ್ ಆಂಬಿಡೆಂಟ್ ಲಿಗ್ಯಾಂಡ್ ಅಂದ್ರೆ, ಆಂಬಿಡೆಂಟ್ ಲಿಗ್ಯಾಂಡ್ ಗೆ ಎಕ್ಸಾಂಪಲ್ CN-NC, SCN NCS, NO2 ONO ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. CNO-NC, SCN NCS, NO2 ONO. These are the ambident ligand. ಅಂದ್ರೆ ambident ligand ಅಂದ್ರೆ the ligand which containing two donor atom but it can coordinate to the central metal atom through only one donor atom. ಕಾರ್ಬನ್ ಏನಾದರೂ ಎಲೆಕ್ಟ್ರಾನ್ ಸೆಂಟ್ರಲ್ ಮೆಟಲ್ ಆಟಮ್ ಗೆ ಕೊಟ್ರೆ ನೈಟ್ರೋಜನ್ ಕೊಡೋದಿಲ್ಲ. ಕೆಲವೊಂದ್ಸರಿ ಏನಾಗುತ್ತೆ ನೋಡಿ, ಎರಡಕ್ಕೂ ಕೂಡ ಎಲಿಮೆಂಟ್ಸ್ ಸೇಮ್ ಇದೆ, ಕಾರ್ಬನ್ ನೈಟ್ರೋಜನ್. ಕೆಲವೊಂದ್ಸರಿ ನೈಟ್ರೋಜನ್ will be the donor atom. In that case it is considered as isonitrile. This is cyano, this is isocyano. ನೆಕ್ಸ್ಟ್ ಇದು ಬಂದು ಥಯೋಸಯನೇಟೋ, SCN, ಸಲ್ಫರ್ ಇಸ್ ಅ ಡೋನರ್ ಆಟಮ್ ಬಟ್ ಹಿಯರ್ ನೈಟ್ರೋಜನ್ ಇಸ್ ಅ ಡೋನರ್ ಆಟಮ್. ಥಯೋಸಯನೇಟೋ, ಐಸೋಥಯೋಸಯನೇಟೋ. ಇಲ್ಲಿ ಬಂದು ನೈಟ್ರಿಟೋ N ಅಂತ ನೋಡಿ, ಫಾರ್ಮುಲಾನ ಕರೆಕ್ಟ್ ಆಗಿ ನೋಡ್ಕೋಬೇಕು. NO2 ಅಲ್ಲಿ ಸ್ಟಾರ್ಟಿಂಗ್ ಗೆ N ಇದ್ರೆ ದ ನೇಮ್ ಶುಡ್ ಬಿ ನೈಟ್ರಿಟೋ N. ನೋಡಿ ಇಲ್ಲಿ ನೈಟ್ರೋಜನ್ ಇದೆ, N ಆಕ್ಸಿಜನ್ ಇದೆ, ಬಟ್ ಡೋನರ್ ಆಟಮ್ ಇಸ್ ಆಕ್ಸಿಜನ್, ಹೆನ್ಸ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ನೈಟ್ರಿಟೋ O. These are the some examples for ambident ligand. ಅರ್ಥ ಮಾಡ್ಕೊಳ್ಳಿ. ಲಿಂಕೇಜ್ ಐಸೋಮೆರಿಸಮ್ ಎಕ್ಸಿಬಿಟ್ ಆಗಬೇಕಾದ್ರೆ ಕಂಡೀಷನ್ ದ ಕಾಂಪ್ಲೆಕ್ಸ್ ವಿಚ್ ಕಂಟೈನಿಂಗ್ at least one ambident ligand. Okay, let us discuss what is the definition and examples for linkage isomerism. Here two or more coordination compounds are having same molecular formula but differ in the mode of linkage of ambident ligand to the central metal atom in a complex. ಅರ್ಥ ಮಾಡ್ಕೊಳ್ಳಿ. two coordination compounds are having same molecular formula but ಏನ್ ಡಿಫರೆನ್ಸ್ ಇರುತ್ತೆ, ಎರಡು ಕಾಂಪೌಂಡ್ಸ್ ಗೆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದ್ರೂ ಕೂಡ they differ in the mode of linkage of ambident ligand to the central metal atom. ಏನ್ ಡಿಫರೆನ್ಸ್ ಇರುತ್ತೆ, ಲಿಂಕೇಜ್ ambident ಲಿಗ್ಯಾಂಡ್ಗೂ ಮತ್ತೆ ಸೆಂಟ್ರಲ್ ಮೆಟಲ್ ಆಟಮ್ಗೂ ಲಿಂಕೇಜು ಡಿಫರೆನ್ಸ್ ಇರುತ್ತೆ. ನಾನೊಂದು ಎಕ್ಸಾಂಪಲ್ ನನ್ನ ತಗೊಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಓಕೆ, CR H2O 5 times SCN all to the power ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ನ ಕ್ಲೋಸ್ ಮಾಡಿ Cl2. ಓಕೆ, ದಿಸ್ ಇಸ್ ಒನ್ ಕಾಂಪೌಂಡ್. ಈಗ ನಾನು ಇನ್ನೊಂದು ಕಾಂಪೌಂಡ್ ಅನ್ನ ಬರೀತೀನಿ. ಆ ಕಾಂಪೌಂಡ್ ಓಕೆ, ಈ ಕಡೆ ಬರ್ಕೊಳ್ತೀನಿ ಸ್ವಲ್ಪ. CR H2O 5 times SCN Cl2. ಇದು ಒಂದು ಕಾಂಪೌಂಡ್. ಇದೇ ಮಾಲಿಕ್ಯುಲರ್ ಫಾರ್ಮುಲಾ ಇರತಕ್ಕಂತ ಇನ್ನೊಂದು ಕಾಂಪೌಂಡ್ ಅನ್ನ ಬರೀತೀನಿ ನೋಡಿ. CR H2O 5 times NCS close bracket Cl2. ನೀವು ಅಬ್ಸರ್ವ್ ಮಾಡಿ, both the coordination compound having same molecular formula. ಕ್ರೋಮಿಯಂ ಇದೆ, ಕ್ರೋಮಿಯಂ. H2 ಇದೆ, H2O5 ಇದೆ. SCN ಇದೆ, ಇಲ್ಲಿ ಕೂಡ ನೋಡಿ SCN ಇದೆ, ಎಲಿಮೆಂಟ್ಸ್ ಏನು ಚೇಂಜ್ ಆಗಿಲ್ಲ. ಕ್ಲೋರಿನ್ 2 ಇದೆ, ಅಲ್ಲಿ ಕೂಡ ಕ್ಲೋರಿನ್ 2 ಇದೆ. ಹಾಗಾದ್ರೆ ಏನ್ ಡಿಫರೆನ್ಸ್ ನೋಡೋಣ. two coordination compound having same molecular formula but differ in the mode of linkage of ambident ligand to the central metal atom. Here sulfur is a donor atom. Linkage is between chromium and sulfur, but in this case the linkage is developed between chromium and nitrogen. ಅರ್ಥ ಆಯ್ತಾ? ಇಲ್ಲಿ ಆಂಬಿಡೆಂಟ್ ಲಿಗ್ಯಾಂಡ್ ಅಲ್ಲಿ ಸಲ್ಫರ್ ಡೋನರ್ ಆಟಮ್ ಆಗಿದೆ, ಸಲ್ಫರ್ ಕ್ರೋಮಿಯಂ ಮಧ್ಯೆ ಲಿಂಕೇಜ್ ಡೆವಲಪ್ ಆಗಿದೆ. ಇಲ್ಲಿ ನೈಟ್ರೋಜನ್ ಕ್ರೋಮಿಯಂ ಮಧ್ಯೆ ಲಿಂಕೇಜ್ ಡೆವಲಪ್ ಆಗಿದೆ.
ಫಸ್ಟ್ ನಾವು ಸ್ಟ್ರಕ್ಚರ್ ಬರೆಯೋಕ್ಕಿಂತ ಮುಂಚೆ ಇದಕ್ಕೆ IUPAC ನೇಮ್ಸ್ ಅನ್ನ ನಾವು ಬರೆಯೋಣ. ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. IUPAC ನೇಮ್ ಮಾಡ್ಬೇಕಾದ್ರೆ ಫಸ್ಟ್ ಕ್ಯಾಟೈನ್ ಇಸ್ ನೇಮ್ಡ್ ಫಾಲೋಡ್ ಬೈ ಅನೈನ್. ದಿಸ್ ಇಸ್ ಕ್ಯಾಟೈನ್, ಅನೈನ್, ದಿಸ್ ಇಸ್ ಕ್ಯಾಟೈನ್, ಅನೈನ್. ಒಂದು ಕಾಂಪ್ಲೆಕ್ಸ್ ಅನ್ನ ನೇಮ್ ಮಾಡಬೇಕಾದ್ರೆ ಫಸ್ಟ್ ಲಿಗ್ಯಾಂಡ್ಸ್ ಅನ್ನ ನೇಮ್ ಮಾಡಬೇಕು. ಇಲ್ಲಿ ಎರಡು ತರ ಲಿಗ್ಯಾಂಡ್ಸ್ ಇದೆ. ಒಂದು H2O ಸ್ಟಾರ್ಟ್ಸ್ ಫ್ರಮ್ A, ಅಕ್ವಾ. SCN ಸ್ಟಾರ್ಟ್ಸ್ ಫ್ರಮ್ T, ಥಯೋಸೈನೇಟೋ. ಆಲ್ಫಾಬೆಟಿಕಲ್ ಆರ್ಡರ್ ಫಸ್ಟ್ ಯಾವ್ದು ಬರುತ್ತೆ? ಅಕ್ವಾ. ಎಷ್ಟಿದಾವೆ? 5 ಇದೆ. ಹೆನ್ಸ್ ಪೆಂಟಾ, 5 ಅಂದ್ರೆ ಪೆಂಟಾ, ಪೆಂಟಾ ಅಕ್ವಾ, ಪೆಂಟಾ ಅಕ್ವಾ, ಥಯೋಸೈನೇಟೋ, 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 penta aqua, thiocyaneto. After naming the ligand, next central metal atom na name ಮಾಡಬೇಕು. Central metal atom na name ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಬೇಕು, central metal atom ಪಾಸಿಟಿವ್ ಕಾಂಪ್ಲೆಕ್ಸ್ ಅಲ್ಲಿ ಇದೆಯಾ, ನೆಗೆಟಿವ್ ಕಾಂಪ್ಲೆಕ್ಸ್ ಅಲ್ಲಿ ಇದೆಯಾ? ಕ್ರೋಮಿಯಂ ಪಾಸಿಟಿವ್ ಕಾಂಪ್ಲೆಕ್ಸ್ ಅಲ್ಲಿ ಇದೆ. Hence name of the central metal atom as it is chromium. After that, name of the central, oxidation number of the central metal atom 5 into 0. ಯಾಕಂದ್ರೆ ನ್ಯೂಟ್ರಲ್ ಲಿಗ್ಯಾಂಡ್, ಚಾರ್ಜ್ ಇಲ್ಲ. SCN ನೆಗೆಟಿವ್ ಲಿಗ್ಯಾಂಡ್, -1. 2 ಕ್ಲೋರಿನ್ ಇದೆ, -1 into -1. ಟೋಟಲ್ ಎಲ್ಲ x - 3 equated to 0 ಬರುತ್ತೆ. x ವ್ಯಾಲ್ಯೂ ಇಲ್ಲಿ +3 ಬರುತ್ತೆ. ಆಫ್ಟರ್ ದಟ್ ಲಾಸ್ಟ್ ಅಲ್ಲಿ ಏನಿದೆ ಕೌಂಟರ್ ಅಯಾನ್ ಕ್ಲೋರೈಡ್. The IUPAC name of this compound is penta aqua thiocyaneto chromium 3 chloride. Okay, let us write this name. Here also aqua starts from A. What is the name of NCS? NCS is nothing but isothiocyaneto, starts from I. Alphabetical order ಯಾವ ligand first ಬರುತ್ತೆ? ಯಾವ ligand first ಬರುತ್ತೆ? aqua ನೇ ಬರುತ್ತೆ. Hence penta aqua isothiocyaneto, thiocyaneto ligando. Name of the central metal atom chromium, because it is a positive complex, chromium. Oxidation number ಇಲ್ಲಿ ಕೂಡ 3 ಬರುತ್ತೆ. Then chloride -1 -2 +3 oxidation state ಬರುತ್ತೆ. penta aqua isothiocyaneto, ಇಲ್ಲಿ penta aqua thiocyaneto ಅಷ್ಟೇ ಡಿಫರೆನ್ಸ್. ಹಾಗಾದ್ರೆ ಈಗ ಸ್ಟ್ರಕ್ಚರ್ ಅನ್ನು ನೋಡೋಣ. ಈಗ ಈ ಕಾಂಪ್ಲೆಕ್ಸ್ ಅಲ್ಲಿ which is a central atom? The central metal atom is chromium. To that chromium it is directly attached to 6 ligand. Which is a central metal atom? Chromium. That chromium is surrounded by how many ligands? 5 plus 1, total 6 ligands here. See here, total 6 ligand ಇದೆ. ಆ 6 coordination bonds formation ಆಗಿರುತ್ತೆ. Because coordination number of chromium is 6. 1 2 3 4 5 6 coordination bond formation ಆಗಿದೆ. ಆ 6 ಎಲ್ಲಿಂದ ಬಂದಿದೆ? 5 coordination bonds formed from 5 water molecules. Here 1, here 1, here 1, here 1, here 1, H2O. ಅರ್ಥ ಆಯ್ತಾ? 5 coordination bonds formed from 5 H2O molecule and 1 coordination bond is obtained from thiocyaneto SCN. ಅರ್ಥ ಆಯ್ತಾ? ನೋಡಿ ಇದು ಸ್ಟ್ರಕ್ಚರ್ ನ ಕ್ಲೀನ್ ಆಗಿ ಬರೀಬೇಕು ಅಂದ್ರೆ ನೋಡಿ ಇದು ಸ್ಟ್ರಕ್ಚರ್ ಇದು. Here the linkage is developed between sulfur and chromium. Sulfur is a donor atom. Sulfur chromium ಗೆ electron ನ ಡೊನೇಟ್ ಮಾಡ್ತಾ ಇದೆ. This is the complex. ಅದಾದ್ಮೇಲೆ ಏನಿದೆ ಕ್ಲೋರಿನ್ ಹಂಗೆ ಬರ್ತಾ ಇದೆ. Okay, I will write the structure of this complex. The central metal atom is chromium. That chromium is surrounded by how many ligands? Total 6 ligands. Out of 6 ligands, 5 from water molecule. H2O, H2O, H2O. ಇಲ್ಲಿ ಕೂಡ H2O, ಇಲ್ಲಿ ಕೂಡ H2O. ಕರೆಕ್ಟಾ? But here nitrogen is a donor atom. ಇಲ್ಲಿ ಸಲ್ಫರ್ ಡೋನರ್ ಆಟಮ್ ಇದೆ. ಫಸ್ಟ್ ಎಲಿಮೆಂಟ್ ಯಾವ್ದು ಇರುತ್ತೆ ಅದೇ ಡೋನರ್ ಆಟಮ್. ನೈಟ್ರೋಜನ್ ಡೊನೇಟ್ ಮಾಡ್ತಾ ಇದೆ ಎಲೆಕ್ಟ್ರಾನ್ ಅನ್ನ. ಅರ್ಥ ಆಯ್ತಾ? ಹೆನ್ಸ್ ದ ಲಿಂಕೇಜ್ ಇಸ್ ಡೆವಲಪ್ಡ್ ಬಿಟ್ವೀನ್ ನೈಟ್ರೋಜನ್ ಅಂಡ್ chromium. Clear? What is mean by linkage isomerism? Two coordination compound having same molecular formula but differ in the mode of linkage of ambident ligand to the central metal atom. ಇಲ್ಲಿ ಸಲ್ಫರ್ ಡೊನೇಟ್ ಮಾಡ್ತಾ ಇದೆ, ಅಲ್ಲಿ ನೈಟ್ರೋಜನ್ ಡೊನೇಟ್ ಮಾಡ್ತಾ ಇದೆ. ಕ್ಲಿಯರ್?
This is about linkage isomerism. Okay, next one is ionization isomerism. Next one is ionization isomerism. Second one, ionization isomerism. Okay, what is meant by ionization isomerism? See, it is very simple. Two coordination compound having same molecular formula, but different ions are produced in the solution. ಈಗ ಎರಡು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಅದನ್ನ ವಾಟರ್ ಹಾಕಿ ಡಿಸಾಲ್ವ್ ಮಾಡಿದಾಗ ಏನು ಅಯಾನ್ಸ್ ಬರುತ್ತೆ, ಇಲ್ಲಿ ಈ ಒಂದು ಫಸ್ಟ್ ಕಾಂಪೌಂಡ್ ಒಂದು ಟೈಪ್ ಆಫ್ ಅಯಾನ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ಇನ್ನೊಂದು ಕಾಂಪೌಂಡ್ ಇನ್ನೊಂದು ಅಯಾನ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದು. ಡಿಫರೆಂಟ್ ಅಯಾನ್ಸ್ ಅನ್ನ ಪ್ರೊಡ್ಯೂಸ್ ಮಾಡತಕ್ಕಂತ ಎಬಿಲಿಟಿ ಇದೆ. ಟೂ ಕೋಆರ್ಡಿನೇಷನ್ ಕಾಂಪೌಂಡ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಅಯಾನ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ aqueous ಮೀಡಿಯಂ. ಅದಕ್ಕೊಂದು ಎಕ್ಸಾಂಪಲ್ ಅನ್ನ ತಗೋತೀವಿ ನೋಡಿ. CO ಈ ಕಡೆ ಬರ್ತಾ ಇದ್ದೀನಿ. CO NH3 5 times Br SO4. Br SO4. Okay, I will write the IUPAC name of the compound first. Here there are two types of ligands are there. Amine starts from A, bromido because negatively charged ligands name should be end with O. Br bromido, NH3 idaga amine. ಎಷ್ಟಿದೆ? 5 ಇದೆ. Penta amine, penta amine, bromido, penta amine, bromido. The central metal atom is cobalt because it is in a positive complex. Cobalt oxidation number ನೋಡಿ 5 into 0. bromine ಗೆ -1, sulfate ಗೆ -2, x -3 equated to 0, x value +3 ಬರುತ್ತೆ. And the simple ion is sulfate. Simple ion is sulfate. What is the name of this compound? Penta amine bromido cobalt 3 sulfate. I will write the ionization isomer of this complex. CO NH3 5 times SO4 Br. First write the IUPAC name first. CO NH3 5 times CO. Okay, first IUPAC name ಬರೆಯೋಣ, ಆಮೇಲೆ ನಾವು ಡಿಸ್ಕಸ್ ಮಾಡೋಣ. Okay, IUPAC name first amine SO4 ಅಂದ್ರೆ ಸಲ್ಫೇಟೋ, ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ ಸ್ಟಾರ್ಟ್ ಫ್ರಮ್ ಅಂದ್ರೆ ಇಲ್ಲಿ ಸಲ್ಫೇಟೋ ಎಸ್ ಇಂದ ಸ್ಟಾರ್ಟ್ ಆಗುತ್ತೆ. ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ ನೇಮ್ ಶುಡ್ ಬಿ ಎಂಡ್ ವಿತ್ ಓ. ಈಗ ಅಮೈನ್ ಅನ್ನ ಫಸ್ಟ್ ನೇಮ್ ಮಾಡೋಣ. ಪೆಂಟಾ ಅಮೈನ್, ಪೆಂಟಾ ಅಮೈನ್, ಸಲ್ಫೇಟೋ, ಸಲ್ಫೇಟ್ ಅಂತ ಬರೀಬಾರ್ದು, ಸಲ್ಫೇಟೋ. ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ ನೇಮ್ ಶುಡ್ ಬಿ ಎಂಡ್ ವಿತ್ ಓ. ಆಫ್ಟರ್ ದಟ್ ಕೋಬಾಲ್ಟ್ ಆಸ್ ಇಟ್ ಈಸ್ ಬಿಕಾಸ್ ಇಟ್ ಈಸ್ ಇನ್ positive complex. Oxidation number 3 ನೋಡಿ -2 -1 ಇದು 0 ಬಿಡಿ. SO4 ಗೆ ಚಾರ್ಜ್ -2, ಇದು -1 ನೋಡಿ. SO4 ಗೆ ಚಾರ್ಜ್ -2 ಇದ್ರೂ ಕೂಡ it is a monodentate ligand. And the last one is bromine. The IUPAC name is pentaamine sulfato cobalt 3 bromine. What is the difference between these two? These two are the example for ionization isomer because two coordination compound, these compounds are having same molecular formula. ನೋಡಿ ಕೋಬಾಲ್ಟ್ ಇದೆ, ಅಮೋನಿಯಾ 5 ಇದೆ, ಬ್ರೋಮಿನ್ ಇದೆ, ಎಲ್ಲಿದೆ ಅನ್ನೋದು ಬೇಕಾಗಿಲ್ಲ ನಮಗೆ. ಬ್ರೋಮಿನ್ ಇದೆ, ಅದರಲ್ಲಿ ಇದೆ, ಸಲ್ಫೇಟ್ ಇದೆ. ಬಟ್ two coordination compound having same molecular formula but different ions produced in aqueous medium. ಈ ಕಾಂಪೌಂಡ್ ಅನ್ನು ನಾವು ಏನು aqueous medium ಹಾಕಿದ ತಕ್ಷಣ ಇದೇನಾದ್ರೂ ಡಿಸೋಸಿಯೇಷನ್ ಆದ್ರೆ ಏನಾಗುತ್ತೆ, ಇದಕ್ಕೆ ಚಾರ್ಜ್ 2+ ಬರುತ್ತೆ, ಇದಕ್ಕೆ ಚಾರ್ಜ್ 2-. ಹಾಗಾದ್ರೆ ಯಾವ ಫ್ರೀ ಅಯಾನ್ ಪ್ರೊಡ್ಯೂಸ್ ಆಯ್ತು? ಇಲ್ಲಿ ಸಲ್ಫೇಟ್ ಅಯಾನ್ ಪ್ರೊಡ್ಯೂಸ್ ಆಗ್ತಾ ಇದೆ. ಸಲ್ಫೇಟ್ ಅಯಾನ್ ಪ್ರೊಡ್ಯೂಸ್ ಆಗುತ್ತೆ. ನಮಗೆ ಥರ್ಡ್ ಗ್ರೂಪ್ ಆಸಿಡ್ ರಾಡಿಕಲ್ ಟೆಸ್ಟ್ ಮಾಡಿದಾಗ ಈ ಕಾಂಪ್ಲೆಕ್ಸ್ ನ ತಗೊಂಡು ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿಬಿಟ್ಟು ಥರ್ಡ್ ಗ್ರೂಪ್ ಆಸಿಡ್ ರಾಡಿಕಲ್ ಟೆಸ್ಟ್ ಮಾಡಿದಾಗ ನಮಗೆ ವೈಟ್ ಪ್ರಿಸಿಪಿಟೇಟ್ ಬರುತ್ತೆ ಆಫ್ಟರ್ ಆಡಿಂಗ್ ಬೇರಿಯಂ ಕ್ಲೋರೈಡ್. ದ ರೀಸನ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಸಲ್ಫೇಟ್ ಅಯಾನ್. ಸಪೋಸ್ ಅದೇ ಈ ಕಾಂಪೌಂಡ್ ಅನ್ನ ತಗೊಂಡೋಗಿ ನಾವೇನಾದ್ರೂ ವಾಟರ್ ಹಾಕಿದ್ರೆ ಇಟ್ ವಿಲ್ ಡಿಸೋಸಿಯೇಟೆಡ್ ಟು ಪ್ರೊಡ್ಯೂಸ್ Br-. ಇಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಫ್ರೀ ಅಯಾನ್ ಯಾವುದು? Br-. This will give the positive test for second group acid radical. Silver nitrate test pale yellow precipitate ಬರುತ್ತೆ, ಬ್ರೋಮೈಡ್ ಅಯಾನ್ಸ್ ಇರೋದ್ರಿಂದ. ಇಲ್ಲಿ ಸಲ್ಫೇಟ್ ಅಯಾನ್ಸ್ ಇರೋದ್ರಿಂದ ಥರ್ಡ್ ಗ್ರೂಪ್ ಆನ್ಸರ್ ಮಾಡುತ್ತೆ. ಅದೇನೇ ಇರಲಿ
ಬಟ್ ಡಿಫರೆಂಟ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ದ ಟೂ ಕೋಆರ್ಡಿನೇಷನ್ ಕಾಂಪೌಂಡ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಅಯಾನ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ aqueous medium are called ionization isomer and the phenomenon is known as ionization isomerism. ನೋಡಿ ಕೆಲವೊಂದ್ಸರಿ ಎಕ್ಸಾಮ್ ಅಲ್ಲಿ ಹಿಂಗೆ ಕೇಳ್ತಾರೆ ಅಂದ್ರೆ ಕ್ವಶನ್ ಕಾಂಪೌಂಡ್ ಕೊಟ್ಬಿಟ್ಟು ರೈಟ್ ದ ಅಯೋನೈಸೇಷನ್ ಐಸೋಮರ್ ಅಂತ ಕೇಳ್ಬಿಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ ಪ್ಲಾಟಿನಮ್ NH3 4 times Cl2 Br2 ಕೊಟ್ಬಿಟ್ಟು 1 ಮಾರ್ಕ್ ಕ್ವಶನ್ ಕೇಳ್ತಾರೆ. ರೈಟ್ ದ ಅಯೋನೈಸೇಷನ್ ಐಸೋಮರ್ ಆಫ್ ದಿಸ್ ಕಾಂಪ್ಲೆಕ್ಸ್. ಇದಕ್ಕೆ ಅಯೋನೈಸೇಷನ್ ಐಸೋಮರ್ ನ ಬರೀರಿ. ಏನ್ ಬರೀಬಹುದು? Pt NH3 5 times ನೋಡಿ ವಿಚ್ ಅಯೋನೈಸೇಷನ್ ಐಸೋಮರ್ ಅಂದ್ರೆ ಯಾವ ಫ್ರೀ ಅಯಾನ್ ಪ್ರೊಡ್ಯೂಸ್ ಆಗ್ತಾ ಇದೆ ಇದರಲ್ಲಿ? ಬ್ರೋಮೈಡ್ ಅಯಾನ್. ಇದು ಅದರಲ್ಲೂ ಕೂಡ ಹಿಂಗೆ ಬರೆದು ಬಿಟ್ರೆ ಅದೇ ಅಯಾನ್ಸ್ ಪ್ರೊಡ್ಯೂಸ್ ಆಗಿ ಉಲ್ಟಾ ಚೇಂಜ್ ಮಾಡಿ ಬ್ರೋಮಿನ್ ಇಲ್ಲ ಹಾಕಿ ಕ್ಲೋರಿನ್ ಇಲ್ಲ. Cl2 Br2 Cl2 Br2 Cl2 clear? This ion in aqueous medium, this complex will produces free bromide ion. Complex ion ಬಿಡಿ, complex ion dissociation ಆಗಲ್ಲ ಅದು. ಈ ಒಂದು ಕಾಂಪ್ಲೆಕ್ಸ್ ಸಾಲ್ಟ್ ಅನ್ನ ವಾಟರ್ ಹಾಕಿ ಡಿಸಾಲ್ವ್ ಮಾಡಿದಾಗ 2 ಕ್ಲೋರೈಡ್ ions ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದು 2 bromide ions ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. 2 coordination compound having a same molecular formula but different ions are produced in aqueous medium. What is IUPAC name? Tetra amine ಡೈಕ್ಲೋರಿಡೋ ಪ್ಲಾಟಿನಮ್. ಆಕ್ಸಿಡೇಷನ್ ನಂಬರ್ -2 +4 ಬರುತ್ತೆ ನೋಡಿ. ಟೆಟ್ರಾ ಅಮೈನ್ ಡೈಕ್ಲೋರಿಡೋ ಪ್ಲಾಟಿನಮ್ 4 ಬ್ರೋಮೈಡ್. ದ IUPAC ನೇಮ್ ಆಫ್ ದಿಸ್ ಕಾಂಪೌಂಡ್ ಇಸ್ ಪೆಂಟಾ ಅಮೈನ್ ಡೈಬ್ರೋಮಿಡೋ ಪ್ಲಾಟಿನಮ್ 4 ಕ್ಲೋರೈಡ್. The third one is coordinate isomerism. Coordinate isomerism or coordination isomerism. Third one is coordinate isomerism ಅಥವಾ coordination isomerism. ನೋಡಿ ಒಂದು ಹಿಂಟ್ ಹೇಳ್ತೀನಿ. In order to exhibit coordinate isomerism, it should be having double complex. ಡಬಲ್ ಕಾಂಪ್ಲೆಕ್ಸ್ ಅಂದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಪಾಸಿಟಿವ್ ಅಯಾನು ಕಾಂಪ್ಲೆಕ್ಸ್ ಆಗಿರಬೇಕು, ನೆಗೆಟಿವ್ ಅಯಾನು ಕಾಂಪ್ಲೆಕ್ಸ್ ಆಗಿದ್ರೆ ಆ ಒಂದು ಕಾಂಪೌಂಡ್ಸ್ ಕೋಆರ್ಡಿನೇಟ್ ಐಸೋಮೆರಿಸಮ್ ಅನ್ನು ಎಕ್ಸಿಬಿಟ್ ಮಾಡುತ್ತೆ. ಫಸ್ಟ್ ನಾನೊಂದು ಎಕ್ಸಾಂಪಲ್ ತಗೊಂಡು ಆಮೇಲೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಫಸ್ಟ್ Cr ಕ್ರೋಮಿಯಂ NH3 6 times, then Cr Cn 6 times. ಇವೆರಡು ಬೇರೆ ಬೇರೆ ಕಾಂಪೌಂಡ್ ಅಲ್ಲಿ, ಎರಡು ಒಂದೇ. ದಿಸ್ ಇಸ್ ಪಾಸಿಟಿವ್, ದಿಸ್ ಇಸ್ ನೆಗೆಟಿವ್ ಕಾಂಪ್ಲೆಕ್ಸ್. ಫಸ್ಟ್ ಐ ವಿಲ್ ರೈಟ್ ದ IUPAC ನೇಮ್. ಹೆಕ್ಸಾ ಅಮೈನ್ ಕ್ರೋಮಿಯಂ ಆಕ್ಸಿಡೇಷನ್ ನಂಬರ್ 3 ಬರುತ್ತೆ. ಕ್ರೋಮಿಯಂ 3 ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾದ್ರೆ2x ಇದೆ, ಪ್ಲಸ್ 6 ಅಮೋನಿಯಾ ಇದೆ, ಆಕ್ಸಿಡೇಷನ್ ನಂಬರ್ 0. ನೆಕ್ಸ್ಟ್ ಸೈನಡಿಯಾನ್ಸ್ 6 ಇದೆ, ಈಚ್ ಸೈನಡಿಯಾನ್ಗೆ ಆಕ್ಸಿಡೇಷನ್ ನಂಬರ್ -1. 2x is equal to -6 ಆ ಕಡೆ ಹೋದ್ರೆ +6 ಆಗುತ್ತೆ, ಆಕ್ಸಿಡೇಷನ್ ನಂಬರ್ +3 ಬರುತ್ತೆ. ಹೆಕ್ಸಾ ಅಮೈನ್ ಕ್ರೋಮಿಯಂ 3. ನೆಕ್ಸ್ಟ್ ಇಲ್ಲಿಗೆ ಬನ್ನಿ, ಹೆಕ್ಸಾ ಸಯನೋ. ಇಲ್ಲಿ ಕ್ರೋಮಿಯಂ ಅಂತ ಬರೀಬಾರ್ದು, ಬಿಕಾಸ್ ಇಟ್ ಇಸ್ ಎ ಪಾಸಿಟಿವ್, ಇಟ್ ಇಸ್ ನೆಗೆಟಿವ್ ಕಾಂಪ್ಲೆಕ್ಸ್. ಇಲ್ಲಿ ಕ್ರೋಮಿಯಂ ಅಂತ ಬರೀಬಾರ್ದು, ಕ್ರೋಮೇಟ್ ಅಂತ ಬರೀಬೇಕು. ಕ್ರೋಮೇಟ್, ಆಕ್ಸಿಡೇಷನ್ ನಂಬರ್ ಹಿಯರ್ ಆಲ್ಸೋ 3. What is IUPAC name of this compound? Hexaamine chromium 3 hexacyanochromate 3. This is the name of the complex. ಈಗ ನಾನು ಇದರದ್ದು ಕೋಆರ್ಡಿನೇಟ್ ಐಸೋಮೆರಿಸಮ್ ಅನ್ನ ಬರೀತೀನಿ, ಕೋಆರ್ಡಿನೇಟ್ ಐಸೋಮರ್ ನ ಬರೀತೀನಿ. ಬಟ್ ಇಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ಕ್ರೋಮಿಯಂ NH3 6 times one minute ಇಲ್ಲಿ ಕ್ರೋಮಿಯಂ ಅಲ್ಲ, ಸಾರಿ, ಕೋಬಾಲ್ಟ್ ಹೆಕ್ಸಾಅಮೈನ್ ಕೋಬಾಲ್ಟ್ 3 ಸಾರಿ, ಹೆಕ್ಸಾಅಮೈನ್ ಕೋಬಾಲ್ಟ್ 3 ಹೆಕ್ಸಾಸಯನೋಕ್ರೋಮೇಟ್ 3. ಈಗ ಇಲ್ಲಿ ನಾನು ಇಂಟರ್ಚೇಂಜ್ ಮಾಡ್ತಾ ಇದ್ದೀನಿ, ಕ್ರೋಮಿಯಂ ಇಲ್ಲಿ ಹಾಕೊಂಡಿದ್ದೀನಿ, ಇಲ್ಲಿ ಕೋಬಾಲ್ಟ್ ಹಾಕಿ ಕೋಬಾಲ್ಟ್ಗೆ ನಾನು NH3 ನ ಹಾಕ್ತಾ ಇದ್ದೀನಿ, ಕೋಬಾಲ್ಟ್ಗೆ Cl6 ಹಾಕ್ತಾ ಇದ್ದೀನಿ. ಈಗ ಒಂದು ನಿಮಿಷ ಕ್ಲೀನಾಗಿ ಅಬ್ಸರ್ವ್ ಮಾಡಿ. What is the difference between these two? First I will write the IUPAC name. Again
hexaamine, chromium. Here also oxidation number 3, hexacyano, cobaltate, because it is negative complex, cobaltate 3. These two are the example for coordinate isomerism. What is the difference? Two coordination compound are having same molecular formula. Check ಮಾಡಿ. ಕೋಬಾಲ್ಟ್ ಇದೆಯಾ? ಇದೆ. ಅದೆಲ್ಲರೂ ಇಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ನಾವು ಹೇಳ್ತಾರೆ. ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೆ ಅದರಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಸೇಮ್ ಇದೆ. ಕ್ರೋಮಿಯಂ ಕೋಬಾಲ್ಟ್ ಇದೆ, ಇದೆ. ಅಮೋನಿಯಾ 6 ಇದೆ, ಇದೆ. ಕ್ರೋಮಿಯಂ ಇದೆಯಾ? ಇದೆ. ಸೈನೈಡಿಯಾನು 6 ಇದೆ. ಹಾಗಾದ್ರೆ ಏನು ಡಿಫರೆನ್ಸ್ ಇದೆ? ಟೂ ಕೋಆರ್ಡಿನೇಷನ್ ಕಾಂಪೌಂಡ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ differ in the ligands attached to the central metal atom in positive and negative complex. ಕರೆಕ್ಟಾ? ಲಿಗ್ಯಾಂಡ್ಗಳು ಅಟ್ಯಾಚ್ ಆಗಿರ್ತಕ್ಕಂಥ ಸೆಂಟ್ರಲ್ ಮೆಟಲ್ ಆಟಮ್ಗಳು ವೇರಿ ಆಗಿದೆ. ಇನ್ ದಿಸ್ ಕಾಂಪ್ಲೆಕ್ಸ್ ಅಮೋನಿಯಾ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ಕೋಬಾಲ್ಟ್ ಸೆಂಟ್ರಲ್ ಮೆಟಲ್ ಆಟಮ್, ಬಟ್ ಹಿಯರ್ ಅಮೋನಿಯಾ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ಕ್ರೋಮಿಯಂ in this positive complex. ಈಗ ನೆಗೆಟಿವ್ ಕಾಂಪ್ಲೆಕ್ಸ್ ಗೆ ಬನ್ನಿ. ಆನೈನಿಕ್ ಕಾಂಪ್ಲೆಕ್ಸ್ ಅಲ್ಲಿ cyanodion is directly attached to chromium here, but here cyanodion is directly attached to cobalt. Here the two coordination compound having same molecular formula but differ in the ligands attached to the central metal atom in ಕ್ಯಾಟಯಾನಿಕ್ ಅಂಡ್ ಆನಯಾನಿಕ್ ಕಾಂಪ್ಲೆಕ್ಸ್. ಕ್ಯಾಟಯಾನಿಕ್ ಮತ್ತೆ ಆನಯಾನಿಕ್ ಕಾಂಪ್ಲೆಕ್ಸ್ ಎರಡರಲ್ಲಿ ಕೂಡ ಲಿಗ್ಯಾಂಡ್ಗಳು ಅಟ್ಯಾಚ್ ಆಗಿರ್ತಕ್ಕಂಥ ಸೆಂಟ್ರಲ್ ಮೆಟಲ್ ಆಟಮ್ಸ್ ವೇರಿ ಆಗಿರುತ್ತೆ. ಇಲ್ಲಿ ಅಮೋನಿಯಾ ಕೋಬಾಲ್ಟ್ಗೆ ಲಿಂಕ್ ಆಗಿದೆ, ಅಲ್ಲಿ ನೋಡಿ ಅಮೋನಿಯಾ ಕ್ರೋಮಿಯಂಗೆ ಲಿಂಕ್ ಆಗಿದೆ, ಬಟ್ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್. And the last one is solvate isomerism. Solvate isomerism. Last one is solvate isomerism, or it is also called as hydrate isomerism. Solvate ಅಥವಾ hydrate isomerism. ಈಗ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಅನ್ನು ಬರೀತೀನಿ, ಆಮೇಲೆ ನೀವೇ ಹೇಳಿ ಏನು ಡಿಫರೆನ್ಸ್ ಇದೆ ಅಂತ. Cr H2O 6 Cl3, Cr H2O 5 times Cl Cl2 H2O. One more complex, Cr H2O 4 times Cl2 Cl2H2O. ಈಗ ನಾನು ಬರೆದಿರ್ತಕ್ಕಂಥ 3 ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಮಾಲಿಕ್ಯುಲರ್ ಫಾರ್ಮುಲಾನ ಫಸ್ಟ್ ಚೆಕ್ ಮಾಡಿ. ಕ್ರೋಮಿಯಂ ಇದೆ ಇದರಲ್ಲಿ, ಸೆಂಟ್ರಲ್ ಮೆಟಲ್ ಆಟಮ್ ಇದರಲ್ಲಿ ಇದೆ, ಇದರಲ್ಲಿ ಇದೆ. ವಾಟರ್ ಮಾಲಿಕ್ಯೂಲ್ಸ್ ಟೋಟಲ್ 6 ಇದೆ, ಅದೆಲ್ಲಾದ್ರೂ ಇಟ್ಕೊಳ್ಳಿ. ಟೋಟಲ್ 6 ವಾಟರ್ ಮಾಲಿಕ್ಯೂಲ್ಸ್ ಇದೆ. ಇಲ್ಲಿ ಕೂಡ 5 ಪ್ಲಸ್ ಒಂದು ನಿಮಿಷ, ಇಲ್ಲಿ 5 ವಾಟರ್ ಮಾಲಿಕ್ಯೂಲ್ಸ್ 5 ಪ್ಲಸ್ 1 6 ಕರೆಕ್ಟ್ ಇದೆ. ನಂಬರ್ ಆಫ್ ನೋಡಿ, ವಾಟರ್ ಮಾಲಿಕ್ಯೂಲ್ಸ್ 6 ಇದೆ. ಹಿಯರ್ 5 plus 1 6. Here also 4 plus 2 6. Water molecules correct ಆಗಿದೆ. Number of chlorine atoms 3. Here also 3. Here also 3. Then what is the difference? Two or more coordination compounds. Solvate isomerism ಗೆ ನಾನು ಡೆಫಿನೇಷನ್ ಹೇಳ್ತಾ ಇದ್ದೀನಿ. 2 or more coordination compounds are having same molecular formula but differ in the, ನೋಡಿ ಇಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಎಲ್ಲ ಸೇಮ್ ಇದೆ, ಬಟ್ ಏನಪ್ಪ ಡಿಫರೆನ್ಸ್ ಅಂದ್ರೆ ಬಟ್ ಡಿಫರ್ ಇನ್ ದ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ ಆಸ್ ಲಿಗ್ಯಾಂಡ್. ನೋಡಿ ಇಲ್ಲಿ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ ಆಸ್ ಲಿಗ್ಯಾಂಡ್ ಎಷ್ಟು? 6 ಇದೆ. ಇಲ್ಲಿ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ ಆಸ್ ಲಿಗ್ಯಾಂಡ್ ಎಷ್ಟು? 5. ದಿಸ್ ಇಸ್ ನಾಟ್ ಎ ಲಿಗ್ಯಾಂಡ್. Here number of water molecule as ligand 4. Two or more coordination compound having same molecular formula but differ in the number of water molecule as ligand and as free water molecule in the outside the sphere. Free water molecule in the outside the sphere. Two or more coordination compounds are having same molecular formula but different ions are produced. Differ in the number of water molecule as ligand and as free water molecule. ನೋಡಿ ಇಲ್ಲಿ number of water molecule as ligand ನೋಡೋಣ. as ligand ಎಷ್ಟಿದೆ? 6 ಇದೆ. free water molecule ಎಷ್ಟಿದೆ? 0. free water molecule ಅಂದ್ರೆ outside the square bracket ಎಷ್ಟಿದೆ? 0. here number of water molecule as ligand 5 ಇದೆ. number of free water molecule 1.
ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ ಆಸ್ ಲಿಗ್ಯಾಂಡ್ 4 ಇದೆ. ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಫ್ರೀ ಸ್ಟೇಟ್ ಅಲ್ಲಿ ಎಷ್ಟಿದೆ 2 ಇದೆ. ನೋಡಿ ಟೋಟಲ್ ಮಾಡಿ 4 + 2 6 5 + 1 ಓಕೆನಾ. ವಾಟ್ ಈಸ್ IUPAC ನೇಮ್ ಅಂದ್ರೆ ನೋಡಿ ಹೆಕ್ಸಾ ಅಕ್ವಾ ಕ್ರೋಮಿಯಂ 3 ಕ್ಲೋರೈಡ್. ಇಲ್ಲಿ ಈ IUPAC ನೇಮ್ ಮಾಡ್ಬೇಕಾದ್ರೆ ಲಾಸ್ಟ್ ಅಲ್ಲಿ ಇಲ್ಲಿ ಈ ತರದ್ದು ಹೈಡ್ರೇಟೆಡ್ ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ಕಾಂಪೌಂಡ್ಸ್ ನೇಮ್ ಮಾಡ್ಬೇಕಾದ್ರೆ ಪೆಂಟಾ ಅಕ್ವಾ, ಯಾಕಂದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಎ ಬರುತ್ತೆ ಆಮೇಲೆ ಸಿ ಬರುತ್ತೆ. ಪೆಂಟಾ ಅಕ್ವಾ ಕ್ಲೋರಿಡೋ ಕ್ರೋಮಿಯಂ ಆಕ್ಸಿಡೇಷನ್ ನಂಬರ್ 3 ಬರುತ್ತೆ. ಕ್ರೋಮಿಯಂ 3 ಕ್ಲೋರೈಡ್ ಲಾಸ್ಟ್ ಅಲ್ಲಿ ಮಾನೋಹೈಡ್ರೇಟ್ ಅಂತ ಸೇರಿಸಬೇಕು. ಇನ್ ಮಿಕ್ಕಿದ ರೂಲ್ಸ್ ಎಲ್ಲ ಅದೇ ನೋಡಿ. ಪೆಂಟಾ ಅಕ್ವಾ ಕ್ಲೋರಿಡೋ ಕ್ರೋಮಿಯಂ 3 ಕ್ಲೋರೈಡ್ ಮಾನೋಹೈಡ್ರೇಟ್. ವಾಟ್ ಈಸ್ IUPAC ನೇಮ್ ಆಫ್ ದಿಸ್ ಕಾಂಪೌಂಡ್? ಟೆಟ್ರಾ ಅಕ್ವಾ ಡೈಕ್ಲೋರಿಡೋ, 2 ಕ್ಲೋರಿನ್. ಟೆಟ್ರಾ ಅಕ್ವಾ ಡೈಕ್ಲೋರಿಡೋ ಕ್ರೋಮಿಯಂ 3 ಕ್ಲೋರೈಡ್ ಆಕ್ಸಿಡೇಷನ್ ನಂಬರ್ 3 ಬರುತ್ತೆ. ಲಾಸ್ಟ್ ಅಲ್ಲಿ ಕ್ಲೋರೈಡ್ ಇದೆ. ಅದೆಷ್ಟಾರು ಕ್ಲೋರೈಡ್ ಇಲ್ಲಿ ಕ್ಲೋರೈಡ್ 1 ಇದೆ, ಇಲ್ಲಿ ಕ್ಲೋರೈಡ್. ಟೆಟ್ರಾ ಅಕ್ವಾ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ನೋಡಿ. ಟೆಟ್ರಾ ಅಕ್ವಾ ಡೈಕ್ಲೋರಿಡೋ ಕ್ರೋಮಿಯಂ 3 ಕ್ಲೋರೈಡ್ ಲಾಸ್ಟ್ ಅಲ್ಲಿ ಡೈಹೈಡ್ರೇಟ್ ಅಂತ ಬರೀಬೇಕು. ಇಲ್ಲಿ ಮಾನೋಹೈಡ್ರೇಟ್. IUPAC ನೇಮ್ ರೂಲ್ಸ್ ಎಲ್ಲ ಸೇಮ್. ಇಲ್ಲಿ ಮಾನೋಹೈಡ್ರೇಟ್ ಅಂತ ಲಾಸ್ಟ್ ಅಲ್ಲಿ ಸೇರಿಸಿ, ಇಲ್ಲಿ ಡೈಹೈಡ್ರೇಟ್ ಅಂತ ಸೇರಿಸಿ. ಯಾಕಂದ್ರೆ 2 ವಾಟರ್ ಮಾಲಿಕ್ಯೂಲ್ ಇದೆ, ಇಲ್ಲಿ ವಾಟರ್ ಮಾಲಿಕ್ಯೂಲ್ ಇಲ್ಲ, ಆಸ್ ಇಟ್ ಈಸ್. Okay, this is about the structural isomerism. In the next video, I will continue the stereoisomerism and types. Thank you so much for watching.